10 crores 60 days ಚಾಲೆಂಜಲ್ಲಿ ಡೇ 12. ನೀವು ಯಾವಾಗಲೂ ಖಾತಾ ತೊಗೊಳ್ಬೇಕಾದ್ರೆ ಈ ನಡುವೆ ನೀವು 20,000 30,000 40,000 ಆಯಿತು ಏಜೆಂಟ್ಸಿಗೆ ಕೊಟ್ಟೆ ಅಂತ ಹೇಳ್ತಾ ಇರ್ತೀರಲ್ವ, ಅದು ಆ್ಯಕ್ಚುಲಿ ಗೌರ್ಮೆಂಟ್ಗೆ ಎಷ್ಟು ಹೋಗ್ತದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ನಿಮ್ಮ ಸೇಲ್ ಡೀಡ್ ಇರುತ್ತೆ. ಆ ಸೇಲ್ ಡೀಡ್ ವ್ಯಾಲ್ಯೂ ಯಾವಾಗಲೂ ರಿಜಿಸ್ಟರ್ ಮಾಡಬೇಕಾದ್ರೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿರ್ತೀರಾ 7.65%. ಅದರಲ್ಲಿ ಒನ್ ಪಾರ್ಟ್ ಆಫ್ ಇಟ್ ಬಂದು ನೀವು ಇ ಪೇಮೆಂಟ್ ಅಂತ ಮಾಡಿರ್ತೀರಾ. ಈ ಕೇಸಲ್ಲಿ ನೋಡಿದ್ರೆ ಇ ಪೇಮೆಂಟ್ ಬಂದು 1,30,142 ರೂಪೀಸ್ ಇದೆ ಅಲ್ವಾ. ಇದನ್ನು ನೋಡಿ ನಾನು ಓನ್ಲಿ 2% ಈ ಪೇಮೆಂಟ್ ವ್ಯಾಲ್ಯೂ ಅಲ್ಲಿ ಅವ್ರು ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ನನ್ನ ಕೇಸಲ್ಲಿ 2,602 ರೂಪೀಸ್ ಬಂತು. ನೋಡಿ ನನಗೆ ಚಲನ್ ಕೂಡ ರೈಸ್ ಆಗಿದೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟಿಂದ. ಸೊ ಈ ಚಾರ್ಜಸ್ ಬಿಟ್ಟು ನೀವು ಈ ಎಕ್ಸ್ಟ್ರಾ ಏನು ಪೇ ಮಾಡಿದ್ರು, ಯಾಕೆ ಪೇ ಮಾಡ್ತೀರಾ, ಯಾರಿಗೆ ಪೇ ಮಾಡ್ತೀರಾ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ ಅನಿಸುತ್ತೆ. ಈ ಲಿಂಕ್ನ ಡೈರೆಕ್ಟಾಗಿ ಕಾಮನ್ ಪೀಪಲ್ ಆಕ್ಸೆಸ್ ಮಾಡೋಕ್ಕೆ ಕೊಟ್ಟಿಲ್ಲ. ಸೊ ಡೆಫಿನೆಟ್ಲಿ ಕಮಿಂಗ್ ಡೇಸಲ್ಲಿ ಕೊಡ್ತಾರೆ, ಅವಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿರಿ. ಇದಾದಮೇಲೆ ನನಗೊಂದು ಚಾನಲ್ ಪಾರ್ಟ್ನರ್ ಮೀಟಿಂಗ್ ಇತ್ತು. ಚಾನಲ್ ಪಾರ್ಟ್ನರ್ ಅಂದರೆ ಇದು ಎಕ್ಸ್ಟೆಂಡೆಡ್ ವಿಂಗ್ ಆಫ್ ಅವರ್ ಸೇಲ್ಸ್ ಟೀಮ್. ಸೊ ನಮಗೆ ಎಷ್ಟು ಚಾನಲ್ ಪಾರ್ಟ್ನರ್ಸ್ ಇರ್ತಾರೆ ರಿಯಲ್ ಎಸ್ಟೇಟಲ್ಲಿ, ಅಷ್ಟೇ ಗ್ರೋತ್ ಇರುತ್ತೆ, ಅಷ್ಟೇ ಸೇಲ್ಸ್ ಇರುತ್ತೆ. ಸೊ ನಂಗೆ ಚಾನಲ್ ಪಾರ್ಟ್ನರ್ ಮೀಟಿಂಗ್ ಆದಮೇಲೆ ಕೇರ್ಪುರಮಲ್ಲಿ ಒಂದು ಬಿಲ್ಡರ್ ಮೀಟಿಂಗ್ ಇತ್ತು. ಸೊ ಬಿಲ್ಡರ್ ನಮ್ಮ ಕೆಲಸ ನೋಡಿ ಇಂಪ್ರೆಸ್ ಆಗಿ ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದೇ ನೆಕ್ಸ್ಟ್ ವೀಡಿಯೋ ಅಲ್ಲಿ ನಾನು ಏನೇನು ಪ್ರಾಜೆಕ್ಟ್ ಮಾಡ್ತೀನಿ ಅಂತ. ಬಟ್ ಇನ್ಸೈಡ್ ಇನ್ಫಾರ್ಮೇಷನ್ಸ್ ನಿಮ್ಗೆ ಏನೇ ಬೇಕಂದ್ರೂ ರಿಯಲ್ ಎಸ್ಟೇಟಲ್ಲಿ ನನ್ನ ಪೇಜಲ್ಲಿ ಕನೆಕ್ಟೆಡ್ ಇರಿ. ನಾನು ನಿಮಗೆ ಎವ್ರಿ ಡೇ ಒಂದು ವೀಡಿಯೋ ಕೊಡ್ತೀನಿ. ಥ್ಯಾಂಕ್ ಯು.